ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ, ಪಾಸಿಟಿವ್ ಇದ್ದಾವ ನೆಗೆಟಿವ್ ಇದ್ದಾವ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೇ, ಮೊದಲಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ, ನೋಡಬಹುದು. ಆಯಿಲ್ ಸರ್ಜಸ್ 20% ಆಸ್ ಇರಾನ್ ವಾರ್ ಫ್ಯೂಯಲ್ ಸಪ್ಲೈ ಫೇರ್ಸ್. ಇವತ್ತು 20% ಅಪ್ ಆಗಿದೆ ಆಸ್ ಆಫ್ ನೌ. ಭರ್ಜರಿ ಪರ್ಫಾರ್ಮೆನ್ಸ್ ಆಯಿಲ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ನೋಡಬಹುದು. ಈಗ 17.5% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜೊತೆಗೆ $109 ಅಲ್ಲಿ ಟ್ರೇಡ್ ಆಗ್ತಿದೆ ಬ್ರೆಂಟ್ ಕ್ರೂಡ್. ಭರ್ಜರಿ ರ್ಯಾಲಿ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಅಬ್ವಿಯಸ್ಲಿ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಎಲ್ಲ ಸುದ್ದಿಗಳಿದೆ. ಮತ್ತೊಂದು ಬ್ಲಡ್ ಬಾತ್ಗೆ ಇವತ್ತು ಇನ್ವೆಸ್ಟರ್ಸ್ ರೆಡಿ ಇರಬೇಕು. ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಸಿಗುವ ಎಲ್ಲ ಸಾಧ್ಯತೆಗಳಿದೆ. ನೋಡೋಣ. ಸದ್ಯದ ಮಟ್ಟಿಗಂತೂ $109 ಅಲ್ಲಿ ಬ್ರೆಂಟ್ ಟ್ರೇಡ್ ಆಗ್ತಿದೆ. ಇದಕ್ಕೆ ಕಾರಣ ಅಂತೂ ಈಗಾಗಲೇ ನಿಮಗೆ ಗೊತ್ತಿದೆ. ನಿನ್ನೆ ಕೂಡ ವಿಡಿಯೋ ಮಾಡಿದೀನಿ, ಮೊನ್ನೆ ಕೂಡ ಒಂದಷ್ಟು ಸುದ್ದಿಗಳನ್ನ ಕವರ್ ಮಾಡಿದೀನಿ. ಇರಾನ್ ವಾರ್ ಇಂಟೆನ್ಸಿಫೈ ಆಗ್ತಾ ಇದೆ. ಏನು ಬೇಗ ಮುಗಿಬಹುದು ಅನ್ಕೊಂಡಿದ್ವಿ, ಅಂತ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಇರಾನ್ ಕೂಡ ದೊಡ್ಡ ಮಟ್ಟದಲ್ಲೇ ಹಿಟ್ ಮಾಡ್ತಾ ಇದೆ. ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಮ್ಯಾಕ್ಸ್ ಎಸ್ಟೇಟ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಎಲ್ಲ ಇರುತ್ತೆ. ಕಾರಣ ನೋಡಬಹುದು. ಇಲ್ಲಿ ಮ್ಯಾಕ್ಸ್ ಎಸ್ಟೇಟ್ ಸೆಕ್ಯೂರ್ಸ್ ರೇರಾ ಅಪ್ರೂವಲ್ ಫಾರ್ ಮ್ಯಾಕ್ಸ್ 1 ಪ್ರಾಜೆಕ್ಟ್ ಇನ್ ನೋಯ್ಡಾ ಆಫ್ಟರ್ 9 ಇಯರ್ ಡಿಲೇ. ಸುಮಾರು 9 ವರ್ಷಗಳ ನಂತರ ಮ್ಯಾಕ್ಸ್ 1 ಪ್ರಾಜೆಕ್ಟ್ ಅಲ್ಲಿ ರೇರಾ ಅಪ್ರೂವಲ್ ಸಿಕ್ಕಿದೆ ಕಂಪನಿಗೆ. ಸುಮಾರು 2,000 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಆಗಿರುತ್ತೆ ಇದು. ಈ ರೇರಾ ಅಪ್ರೂವಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ಮ್ಯಾಕ್ಸ್ ಎಸ್ಟೇಟ್ಸ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ ಮೀಶೋ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಮೀಶೋಗೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ. ಕಾರಣ ಕಂಪನಿಗೆ ಐಟಿ ಡಿಪಾರ್ಟ್ಮೆಂಟ್ ನೋಟಿಸ್ ಬಂದಿದೆ. 2023-24 ಅಸೆಸ್ಮೆಂಟ್ ಇಯರ್ ಗೆ ಸಂಬಂಧಪಟ್ಟಂತೆ ಸುಮಾರು 1,500 ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ. ಇದನ್ನ ಕಂಪನಿ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋ ಬಗ್ಗೆ ಕೂಡ ಹೇಳಿದೆ. ಈ ಸುದ್ದಿ ಕಾರಣಕ್ಕೆ ಮೀಶೋ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಆರ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ನೋಡಬಹುದು, ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ₹6 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ನಿನ್ನೆ ಅಲ್ಲ, ಮೊನ್ನೆ ಶನಿವಾರದ ಮೀಟಿಂಗ್ ಅಲ್ಲಿ ₹6 ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ. ಈ ಡಿವಿಡೆಂಡ್ ಅನೌನ್ಸ್ಮೆಂಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ಆರ್ ಸಿಸ್ಟಮ್ಸ್ ಇಂಟರ್ನ್ಯಾಷನಲ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿ ಒಂದು ಕೇಸ್ ಇತ್ತು. ಫಾರಿನ್ ಕರಪ್ಟ್ ಪ್ರಾಕ್ಟೀಸಸ್ ಆಕ್ಟ್ ನಡಿ ಕೇಸ್ ದಾಖಲಾಗಿತ್ತು. ಅಂದ್ರೆ ಇವರು ಅಮೆರಿಕದಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಅಂದ್ರೆ ಕಂಪನಿ ಇದೆ, ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಆರೋಪದ ಬಗ್ಗೆ ಎನ್ಕ್ವೈರಿ ನಡೀತಾ ಇತ್ತು. ಬಟ್ ಈಗ ಆ ಆರೋಪ ಮುಕ್ತರಾಗಿದ್ದಾರೆ. ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರೂಫ್ ಇಲ್ಲ, ಹಾಗಾಗಿ ಇದನ್ನು ನಾವು ಕೈ ಬಿಡ್ತಿದ್ದೀವಿ ಅನ್ನುವಂತ ಆರ್ಡರ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಫೋಕಸ್ ಎಲ್ಲ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಟಾಟಾ ಪವರ್ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸೇಲ್ಸ್ ಫೋರ್ಸ್ ಅನ್ನುವಂತ ಒಂದು ಕಂಪನಿಯ ಜೊತೆ ಕೊಲಾಬರೇಷನ್ ಮಾಡ್ಕೊಂಡಿದೆ. ತನ್ನ ರೂಫ್ ಟಾಪ್ ಸೋಲಾರ್, ಇವಿ ಚಾರ್ಜಿಂಗ್, ಹೋಮ್ ಸೊಲ್ಯೂಷನ್ಸ್ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಈ ಕೊಲಾಬರೇಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಟಾಟಾ ಪವರ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ರೈಟ್ಸ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ರೈಟ್ಸ್ ಗೆ ಸಂಬಂಧಪಟ್ಟಂತೆ ರಾತ್ರಿ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕೊಟ್ಟಿದೆ. ಕಂಪನಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ, ಜೊತೆಗೆ ಒಂದು ಹಳೆಯ ಪ್ರಾಜೆಕ್ಟ್ ಅಲ್ಲಿ ಎಸ್ಟಿಮೇಷನ್ ರಿವೈಸ್ ಆಗಿದೆ. 45 ಕೋಟಿ ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ. ಇದಕ್ಕೆ 729 ಕೋಟಿ ಪ್ರಾಜೆಕ್ಟ್ ಎಸ್ಟಿಮೇಷನ್ ರಿವೈಸ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಎಲ್ಲ ಇರುತ್ತೆ. ರೈಟ್ಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಅಲ್ಟ್ರಾಟೆಕ್ ಸಿಮೆಂಟ್ ಟು ಅಕ್ವೈರ್ 26.2% ಸ್ಟೇಕ್ ಇನ್ ಸನ್ಶೂರ್ ಸೋಲಾರ್ ಪಾರ್ಕ್. ಸನ್ಶೂರ್ ಸೋಲಾರ್ ಪಾರ್ಕ್ ಅಲ್ಲಿ 26% ಅಕ್ವಿಸಿಷನ್ ಮಾಡ್ತಾ ಇದೆ. ಸುಮಾರು 6.72 ಕೋಟಿ ಇದಕ್ಕಾಗಿ ಹೂಡಿಕೆ ಮಾಡ್ತಾ ಇದೆ. ತನ್ನ ಗ್ರೀನ್ ಎನರ್ಜಿ ಟಾರ್ಗೆಟ್ಸ್ ಏನಿದೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಈ ಒಂದು ಅಕ್ವಿಸಿಷನ್ ಅನ್ನ ಕಂಪನಿ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಏನಾದ್ರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ. ನಂತರ ಐಆರ್ಬಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಐಆರ್ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಟೋಲ್ ರೆವಿನ್ಯೂ ಸರ್ಜಸ್ 22% ಟು 746 crore ಇನ್ ಫೆಬ್ರವರಿ ಡೇಟಾ ರಿಲೀಸ್ ಮಾಡಿದೆ. 22% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ, ಅಥವಾ 746 ಕೋಟಿಯನ್ನು ತಲುಪಿದೆ ಫೆಬ್ರವರಿಯಲ್ಲಿ. ಈ ಒಂದು ಸುದ್ದಿ ಕಾರಣಕ್ಕೆ ಐಆರ್ಬಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ.
ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ಒಳ್ಳೆ ಗ್ರೋತ್ ಇದೆ, ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಬಟ್ ಇವತ್ತು ಸೆಂಟಿಮೆಂಟ್ ನೆಗೆಟಿವ್ ಇರುವಂತ ಚಾನ್ಸಸ್ ಇದೆ. ಲೆಟ್ಸ್ ಸಿ. ಏನು PB ಫಿನ್ಟೆಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಮೊನ್ನೆ ಅಂದ್ರೆ ಶುಕ್ರವಾರ ಕಂಪನಿಯಲ್ಲಿ ಸುಮಾರು 695 ಕೋಟಿ ಮೊತ್ತದ ಬ್ಲಾಕ್ ಡೀಲ್ಸ್ ಆಗಿತ್ತು. ಈಗ ಆ ಬ್ಲಾಕ್ ಡೀಲ್ಸ್ ಅಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ. ಟೆನ್ಸೆಂಟ್ ಕ್ಲೌಡ್ ಯುರೋಪ್ PB ಫಿನ್ಟೆಕ್ ಅಲ್ಲಿ ಸ್ಟೇಕ್ ಅನ್ನ ಮಾರಾಟ ಮಾಡಿದೆ. ಅದನ್ನ 7 ಬೇರೆ ಬೇರೆ ಇನ್ವೆಸ್ಟರ್ಸ್ ತಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖ ಹೆಸರುಗಳನ್ನು ನೋಡೋದಾದ್ರೆ ಗೋಲ್ಡ್ಮನ್ ಸಾಚಸ್ ಯುರೋಪ್ ಅವರು ಸ್ವಲ್ಪ ಸ್ಟೇಕ್ ಅನ್ನು ತಗೊಂಡಿದ್ದಾರೆ. ಮಿರಾ ಅಸೆಟ್ ಮ್ಯೂಚುವಲ್ ಫಂಡ್ ತಗೊಂಡಿದೆ. ಸೊಸೈಟಿ ಜನರಲ್ ಸ್ವಲ್ಪ ತಗೊಂಡಿದ್ದಾರೆ. DSP ಮ್ಯೂಚುವಲ್ ಫಂಡ್, ಟಾಟಾ ಮ್ಯೂಚುವಲ್ ಫಂಡ್, ನಂತರ ವಿರಿಡಿಯನ್ ಏಷ್ಯಾ ಮ್ಯೂಚುವಲ್ ಫಂಡ್ ಇವರುಗಳು ಸ್ಟೇಕ್ ಅನ್ನು ತಗೊಂಡಿದ್ದಾರೆ. 695 ಕೋಟಿ ಮೊತ್ತದ ಬ್ಲಾಕ್ ಡೀಲ್ ಇತ್ತು. ಸುಮಾರು 7 ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಸ್ಟೇಕ್ ಅನ್ನ PB ಫಿನ್ಟೆಕ್ ಅಲ್ಲಿ ತಗೊಂಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. PB ಫಿನ್ಟೆಕ್ ಅಥವಾ ಪಾಲಿಸಿ ಬಜಾರ್ ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಇವತ್ತು ಅಂತ. ನಂತರ ಸಿಪ್ಲಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ 400 ಕರ್ಟನ್ಸ್ ಮೆಡಿಸಿನ್ ಅನ್ನ ರೀಕಾಲ್ ಮಾಡಿದೆ, ಅಂದ್ರೆ ವಾಪಸ್ ತರಿಸ್ಕೊಳ್ತಾ ಇದೆ. ಜನರಿಕ್ ಆಂಟಿ ಕ್ಯಾನ್ಸರ್ ಮೆಡಿಸಿನ್ ಇದನ್ನ ರೀಕಾಲ್ ಮಾಡಿದೆ. ಅಂದ್ರೆ ಏನೋ ಮ್ಯಾನುಫ್ಯಾಕ್ಚರಿಂಗ್ ಸಮಸ್ಯೆ ಆಗಿದೆ, ಆ ಕಾರಣಕ್ಕೆ ರೀಕಾಲ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸಿಪ್ಲಾ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಕ್ಯೂಪಿಡ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕ್ಯೂಪಿಡ್ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ, ಅಂದ್ರೆ ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ. 4:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ 1 ಶೇರು ನಿಮ್ಮ ಹತ್ರ ಇದ್ರೆ 4 ಶೇರುಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಒಟ್ಟು 5 ಶೇರುಗಳಾಗುತ್ತೆ. ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಈಗ 400 ಲೆವೆಲ್ ಅಲ್ಲಿ ಇದೆ ಸ್ಟಾಕ್, ಅರೌಂಡ್ 80 ರೂಪೀಸ್ ಲೆವೆಲ್ ಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಬೋನಸ್ ಸ್ಪ್ಲಿಟ್ ನ ಬೆನಿಫಿಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶಾರ್ಟ್ ಟರ್ಮ್ ಅಲ್ಲಿ ಸಿಗೋದಿಲ್ಲ, ಲಾಂಗ್ ಟರ್ಮ್ ಅಲ್ಲಿ ಅದರ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗೋದು ಅಂತ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗೋದ್ರಿಂದ ಅಂತ ದೊಡ್ಡ ಬೆನಿಫಿಟ್ ಏನಿರೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದರ ಲಾಭ ಇರುತ್ತೆ. ಸೊ ಬಿಲೋ 100 ರೂಪೀಸ್ ಬಂದ್ಬಿಡುತ್ತೆ ಸ್ಟಾಕ್ ಇವತ್ತು. ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ಡೌನ್ ತೋರಿಸಬಹುದು ಪೋರ್ಟ್ಫೋಲಿಯೋದಲ್ಲಿ, ಬಟ್ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತಹ ಬದಲಾವಣೆ ಅಷ್ಟೇ. ಆಕ್ಚುಯಲ್ ಆಗಿ ನಿಮ್ಗೆ ಏನು ಲಾಸ್ ಆಗೋದಿಲ್ಲ. ಒನ್ಸ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಡೌನ್ ತೋರಿಸುತ್ತೆ, ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಇನ್ನು BSE ಇಂಡೈಸಸ್ ರೀಸ್ಟ್ರಕ್ಚರಿಂಗ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವು ಸ್ಟಾಕ್ ಗಳು ಫೋಕಸ್ ಇರುತ್ತೆ. ಆಕ್ಚುಲಿ ಈ ರೀಸ್ಟ್ರಕ್ಚರಿಂಗ್ ಆಗೋದು ಮಾರ್ಚ್ 23ನೇ ತಾರೀಕು. ಬಟ್ ಈ ಎಲ್ಲ ಷೇರುಗಳಲ್ಲಿ ಬದಲಾವಣೆ ಆಗುತ್ತೆ. ಅಂತೆಮ್ ಬಯೋಸೈನ್ಸ್, ಫಿಸಿಕ್ಸ್ ವಾಲಾ, ಪಿರಮಲ್ ಫೈನಾನ್ಸ್, ಪೈನ್ ಲ್ಯಾಬ್ಸ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ NSDL ವಿಲ್ ಬಿ ಇನ್ಕ್ಲೂಡೆಡ್ ಇನ್ BSE ಮಿಡ್ ಕ್ಯಾಪ್ ಗೆ ಈ ಸ್ಟಾಕ್ ಗಳು ಆಡ್ ಆಗ್ತಿದಾವೆ. ಇನ್ನು BSE ಲಾರ್ಜ್ ಕ್ಯಾಪ್ ಕೂಡ ಆಡ್ ಆಗ್ತಿದಾವೆ ಕೆಲವು ಮಾರ್ಚ್ 23ನೇ ತಾರೀಕು. ಈ ಅಪ್ಡೇಟ್ ನ ಕಾರಣಕ್ಕೆ ಈ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿರುತ್ತವೆ. ನಂತರ ಲಾರಸ್ ಲ್ಯಾಬ್, GE ವರ್ನಾವಾ, TND, ಮುತ್ತೂಟ್ ಫೈನಾನ್ಸ್, FSN ಇ-ಕಾಮರ್ಸ್ ಅಥವಾ ನೈಕಾ ವಿಲ್ ರೀಪ್ಲೇಸ್ PI ಇಂಡಸ್ಟ್ರೀಸ್, ಟೊರೆಂಟ್ ಪವರ್, ಸುಪ್ರೀಂ ಇಂಡಸ್ಟ್ರೀಸ್, ಪೇಜ್ ಇಂಡಸ್ಟ್ರೀಸ್ ಇನ್ BSE ಮಿಡ್ ಕ್ಯಾಪ್ ಸೆಲೆಕ್ಟ್ ಇಂಡೆಕ್ಸ್. ಈ 5 ಕಂಪನಿಗಳನ್ನ ರೀಪ್ಲೇಸ್ ಮಾಡ್ತಿದ್ದಾವೆ BSE ಮಿಡ್ ಕ್ಯಾಪ್ ಸೆಲೆಕ್ಟ್ ಇಂಡೆಕ್ಸ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಸೆಲೆಕ್ಟ್ ಇಂಡೆಕ್ಸ್ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗ್ತಾ ಇದೆ. ನೋಡಬಹುದು ಆತಮ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾ, ನ್ಯೂಲ್ಯಾಂಡ್ ಲ್ಯಾಬ್ಸ್, ಆನಂದ್ ರತಿ ವೆಲ್ತ್, ಅಸಾಹಿ ಇಂಡಿಯಾ ಈ ಸ್ಟಾಕ್ ಗಳು ರೀಪ್ಲೇಸ್ ಮಾಡ್ತಿದ್ದಾವೆ. ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್, 5 ಸ್ಟಾರ್ ಬಿಸಿನೆಸ್, ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅಂಡ್ SKF ಅನ್ನ ಸ್ಮಾಲ್ ಕ್ಯಾಪ್ ಸೆಲೆಕ್ಟ್ ಇಂಡೆಕ್ಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಈ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಅಂತ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ರಜಪೂತಾನ ಸ್ಟೈನ್ಲೆಸ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ನೋಡೋದು 2 ರೂಪೀಸ್ ಪ್ರೀಮಿಯಂ ಇದೆ, ಅಂದ್ರೆ 1.64% ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನೌ ರಜಪೂತಾನ ಸ್ಟೈನ್ಲೆಸ್ ಟ್ರೇಡ್ ಆಗ್ತಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಈ ಕಂಪನಿಯನ್ನ ಇವತ್ತಿಂದ ಓಪನ್ ಆಗ್ತದೆ. ಬಟ್ ಪ್ರೀಮಿಯಂ ಏನು ಅಷ್ಟೇನು ಚೆನ್ನಾಗಿಲ್ಲ, 1.5% ಪ್ರೀಮಿಯಂ ಇದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ ನೋಡಬಹುದು. 800 ಪಾಯಿಂಟ್ಸ್ ಅಥವಾ 3.26% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಜೊತೆಗೆ ನಿಕ್ಕೈಯಲ್ಲಿ ನೋಡಬಹುದು 7% ಡೌನ್ ಫಾಲ್, 3900 ಅಥವಾ ನೋಡಬಹುದು ಈಗ 4000 ಪಾಯಿಂಟ್ಸ್. ಗಿಫ್ಟ್ ನಿಫ್ಟಿ ನಿಯರ್ಲಿ 800 ಪಾಯಿಂಟ್ಸ್ ಆದ್ರೆ ನಿಕ್ಕೈ 4000 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. 7% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ ನಿಯರ್ಲಿ 3%, ಹ್ಯಾಂಗ್ಸೆಂಗ್ 3%, ತೈವಾನ್ ವೇಟೆಡ್ 5.5%, ಕೋಸ್ಪಿ ನಿಯರ್ಲಿ 8%. ನೋಡಬಹುದು ಈಗ 9% ಆಗೋಯ್ತು. ಶಾಂಘೈ ಕಾಂಪೋಸಿಟ್ 1.5%. ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಕೂಡ ನೋಡಬಹುದು 1108 ಪಾಯಿಂಟ್ಸ್ ಅಥವಾ 2.33% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್. ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ
ಕ್ರೂಡ್ ನೋಡಬಹುದು. ಈಗ 23.5% ಆಗಿದೆ ರ್ಯಾಲಿ. ಅವಾಗ್ಲೇ ನೋಡಿದಾಗ ಎಷ್ಟಿತ್ತು? 17%. ಇವಾಗ 23.5%. $109 ಟ್ರೇಡ್ ಆಗ್ತಿತ್ತು, 114 ಹೋಗಿದೆ. ಆಲ್ಮೋಸ್ಟ್ 115. ಬಿಗ್ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಕ್ರೂಡ್ ಅಲ್ಲಿ. ಗೋಲ್ಡ್ ಅಲ್ಲಿ 1.5% ಡೌನ್ ಫಾಲ್ ಇದೆ ಸದ್ಯದ ಮಟ್ಟಿಗೆ. ಮತ್ತೊಂದು ದೊಡ್ಡ ಬ್ಲಡ್ ಬಾತ್ ಗೆ ಸಾಕ್ಷಿ ಆಗೋ ಎಲ್ಲಾ ಸಾಧ್ಯತೆಗಳಿದೆ ನಮ್ಮ ಮಾರ್ಕೆಟ್ ಇವತ್ತು. ಇನ್ನು ಡಾಲರ್ ಇಂಡೆಕ್ಸ್ 99.64 ಅಲ್ಲಿದೆ. USD/INR ಇದು ಮೊನ್ನೆ ಪರ್ಫಾರ್ಮೆನ್ಸ್ ಅಂದ್ರೆ ಶುಕ್ರವಾರದ ಪರ್ಫಾರ್ಮೆನ್ಸ್. ಮೇ ಬಿ ಇವತ್ತು ಇದು ಕೂಡ ವೀಕ್ನೆಸ್ ಜೋರಾಗಿ ಇರುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಆಸ್ ಆಫ್ ನೌ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಮಿಡ್ಲ್ ಈಸ್ಟ್ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬರುವಂತ ಎಲ್ಲ ಸಾಧ್ಯತೆ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಟೆಕ್ನಿಕಲ್ಸ್ ಆಗ್ಬೋದು, ಫಂಡಮೆಂಟಲ್ಸ್ ಆಗ್ಬೋದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಗಳನ್ನ ಫೈಂಡ್ ಮಾಡೋದಾಗ್ಬೋದು, ಈ ಎಲ್ಲಾ ವಿಷಯಗಳನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.